ರಾಜ್ಯದಲ್ಲಿ 2 HMP ಕೇಸುಗಳು ಪತ್ತೆಯಾಗಿದೆ. ಇದರ ಬೆನ್ನಿಗೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಸಭೆಯೂ ಕೂಡ ನಡೀತಾ ಇದೆ. ಇನ್ನು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂಚೆಯೇ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿತ್ತು. ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೋಬೇಕು ಅಂತ ಮೊನ್ನೆನೇ ಸೂಚನೆಯನ್ನು ಕೊಡಲಾಗಿತ್ತು. ಆರೋಗ್ಯ ಇಲಾಖೆ ಸೂಚಿಸಿರುವಂಥ ಮುನ್ನೆಚ್ಚರಿಕಾ ಕ್ರಮಗಳು ಯಾವುದೆಲ್ಲ ಹಂಗಿದ್ರೆ ಅಂತ ನೋಡಿದರೆ, ಕೋವಿಡ್ ಟೈಮಲ್ಲಿ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ರು, ಅದೇ ರೀತಿಯ ಮುನ್ನೆಚ್ಚರಿಕಾ ಕ್ರಮದ ಮುನ್ಸೂಚನೆಯನ್ನ ಕೂಡ ಆರೋಗ್ಯ ಇಲಾಖೆ ರಾಜ್ಯದ ಜನರಿಗೆ ಕೊಟ್ಟಿದೆ. ಆ ಡೀಟೇಲ್ ನೋಡ್ತಾ ಇದ್ದೀರಿ. ಕೆಮ್ಮುವಾಗ ಮತ್ತು ಸೇನುವಾಗ ಕರ್ಚೀಫು ಮತ್ತು ಟಿಶ್ಯೂ ಪೇಪರ್ ಬಳಸಿ. ಅದನ್ನು ಈಗಾಗಲೇ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಕೂಡ ಅದನ್ನೇ ಹೇಳ್ತಾ ಇದ್ರು. ಯಾಕಂತಂದರೆ ನಿಮ್ಮಿಂದ ಉಳಿದವರಿಗೆ ಸಮಸ್ಯೆ ಆಗಬಾರ್ದು, ಸೊ ಮುನ್ನೆಚ್ಚರಿಕೆಯಿಂದ ಇರಿ. ಆಗಾಗ ಸೋಪು, ನೀರು, ಸ್ಯಾನಿಟೈಸರ್ನಿಂದ ಕೈಗಳನ್ನು ತೊಳೆಯಿರಿ. ಅಂದರೆ ಯಾರೋ ಸೋಂಕಿತರಿಂದಾಗಿ ಸಮಸ್ಯೆ ಆಗಿರುತ್ತೆ, ಅಥವಾ ಯಾರೋ ಸೀನಿರ್ತಾರೆ, ಅಲ್ಲಿ ಓಡಾಡಿರ್ತೀರಿ, ನೀವು ಏನನ್ನೋ ಮುಟ್ಟಿರ್ತೀರಿ, ಅದರಿಂದ ಮತ್ತೆ ನೀವು ಅದೇ ಕೈಯನ್ನು ಬಾಯಿಗೋ ಕಣ್ಣಿಗೋ ಉಜ್ಕೊಳ್ತೀರಿ, ಇದರಿಂದ ಸಮಸ್ಯೆ ಆಗಬಹುದು. ಹೆಚ್ಚು ಜನದಟ್ಟಣೆ ಇರುವಂಥ ಜಾಗದಲ್ಲಿ ಓಡಾಡೋದು ಕಡಿಮೆ ಮಾಡಿ. ಇನ್ನು ಜಾತ್ರೆಯ ಸೀಸನ್ನು ಬೇರೆ ಸ್ಟಾರ್ಟ್ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅದೆಲ್ಲ ಒಳ್ಳೆಯದಲ್ಲ. ಹೆಚ್ಚು ಜನ ಸೇರೋ ಜಾಗದಲ್ಲಿ ಓಡಾಡೋದನ್ನು ಕಡಿಮೆ ಮಾಡಿ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಇನ್ನು ಜ್ವರ, ಕೆಮ್ಮು, ಶೀತ ಇಂಥ ಸಮಸ್ಯೆಗಳೇನಾದರೂ ನಿಮಗಿದ್ರೆ ಸಾರ್ವಜನಿಕ ಸ್ಥಳಕ್ಕೆ ಹೋಗಬೇಡಿ. ಅಂದರೆ ನಿಮ್ಮಿಂದಾಗಿ ಉಳಿದವರಿಗೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಆರೋಗ್ಯ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ. ಸೋಂಕು ಹರಡುವಿಕೆ ತಡೆಯೋದಕ್ಕೆ ಗಾಳಿ ಇರುವಂಥ ಪ್ರದೇಶದಲ್ಲಿ ಇರಿ, ಅಥವಾ ಮನೆಯಲ್ಲಿ ನೀಟಾಗಿ ಗಾಳಿ ಬರುವಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಿ. ಕಿಟಕಿ ಬಾಗಿಗಳನ್ನು ಮುಚ್ಚಿಟ್ರೆ ಸಮಸ್ಯೆ ಆಗುತ್ತೆ. ಅನಾರೋಗ್ಯ ಇದ್ದಲ್ಲಿ ಮನೆಯಲ್ಲೇ ಇರಿ, ಐಸೋಲೇಟ್ ಆಗಿ, ಸೆಲ್ಫ್ ಐಸೋಲೇಟ್ ಆಗಿ, ಇತರರ ಜೊತೆಗೆ ಅಥವಾ ಮನೆಯ ಇತರ ಸದಸ್ಯರ ಜೊತೆಯೂ ಕೂಡ ಮಿನಿಮಮ್ ಸಂಪರ್ಕ ಇಟ್ಕೊಳ್ಳಿ. ಸಂಪರ್ಕನೇ ಇಟ್ಕೊಳ್ಬೇಡಿ ಅಂತಂದರೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಮಿನಿಮಮ್ ಸಂಪರ್ಕ ಇಟ್ಕೊಳ್ಳಿ ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಪೌಷ್ಟಿಕ ಆಹಾರವನ್ನು ಸೇವಿಸಿ, ಯಥೇಚ್ಛವಾಗಿ ನೀರು ಕುಡೀರಿ, ಬಾಡಿ ಡಿಹೈಡ್ರೇಟ್ ಆಗದ ರೀತಿಯಲ್ಲಿ ನೋಡಿಕೊಳ್ಳಿ ಅಂತ ಆರೋಗ್ಯ ಇಲಾಖೆ ರಾಜ್ಯದ ಜನರಿಗೆ ಒಂದಿಷ್ಟು ಸೂಚನೆಯನ್ನು ಕೊಡ್ತಾ ಇದೆ. ಇನ್ನು ಕರ್ಚೀಫು ಮತ್ತು ಟಿಶ್ಯೂ ಇದರ ಮರುಬಳಕೆ ಬೇಡ. ಸೊ ಇದು ಕೂಡ ಆರೋಗ್ಯ ಇಲಾಖೆ ಕೊಟ್ಟಿರುವಂಥ ಸೂಚನೆ. ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಇದೆ ಅಂತಾದರೆ ಅವ್ರ ಜೊತೆ ಸಂಪರ್ಕದಲ್ಲಿರೋದನ್ನು ಕಡಿಮೆ ಮಾಡಿ. ಅಂದರೆ ಅವರಿಗೆ ಬಹಿಷ್ಕಾರ ಹಾಕಿ ಅಂತಲ್ಲ, ಒಂದು ಸ್ವಲ್ಪ ಮಿನಿಮಮ್ ಸಂಪರ್ಕ ಇರಲಿ. ಅವರು ಬಳಸಿದ ಟವಲ್, ಬಟ್ಟೆ ಇದನ್ನೆಲ್ಲ ಬಳಸಬೇಡಿ ಅಂತ ಆರೋಗ್ಯ ಇಲಾಖೆ ಗೈಡ್ಲೈನ್ಸನ್ನು ಕೊಡ್ತಾ ಇದೆ, ಅಥವಾ ಸೂಚನೆಯನ್ನು ಕೊಡ್ತಾ ಇದೆ. ಪದೇ ಪದೇ ಕಣ್ಣು, ಮೂಗು, ಬಾಯಿಯನ್ನು ಮುಟ್ಕೋಬೇಡಿ. ಇದು ಕೋವಿಡ್ ಟೈಮಲ್ಲೂ ಕೂಡ ಇದೆ. ಇನ್ನು ಸಾರ್ವಜನಿಕ ಸ್ಥಳದಲ್ಲಿ ಉಗುಳೋದು ಇದೊಂದು ಕೆಟ್ಟ ಚಟ ಇದೆ ಭಾರತೀಯರಲ್ಲಿ. ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ವೈದ್ಯರನ್ನು ಸಂಪರ್ಕಿಸದೆ ಸ್ವಯಂ ಔಷಧಿ ತೆಗೆದುಕೋಬೇಡಿ. ಈ ಸೆಲ್ಫ್ ಡಾಕ್ಟರ್ ಆಗ್ತಾರೆ ಕೆಲವರು, ಸೊ ಅದನ್ನೆಲ್ಲ ಮಾಡಬೇಡಿ. ಸಮಸ್ಯೆ ಕಂಡು ಬಂದರೆ ಆಸ್ಪತ್ರೆಗೆ ಹೋಗಿ ಏನರಿಂದ ಸಮಸ್ಯೆ ಬಂದಿದೆ ಅಂತ ತಿಳ್ಕೊಂಡು ಅದಕ್ಕೆ ಬೇಕಾದಂಥ ಪರ್ಟಿಕ್ಯುಲರ್ ಟೆಸ್ಟ್ಗಳೇನಾದರೂ ಇದ್ದರೆ ಅದನ್ನು ಮಾಡಿಸಿ ಅದಕ್ಕೆ ಟ್ರೀಟ್ಮೆಂಟ್ ಪಡೀರಿ. ಅದು ಬಿಟ್ಟು ಮೆಡಿಕಲ್ಗೆ ಹೋಗೋದು, ಅಲ್ಲಿ ಯಾರನ್ನೋ ಕೇಳೋದು, ನನಗೆ ಈ ರೀತಿ ಇದೆ, ನನಗೊಂದು ಮಾತ್ರೆ ಕೊಡಿ ಅಂತ ಹೇಳೋದು. ಸೊ ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಇದು ಆರೋಗ್ಯ ಸಚಿವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಮೀಟಿಂಗ್ನ ದೃಶ್ಯ ಇದು. HMP ಕೇಸುಗಳು ಪತ್ತೆಯಾಯಿತು ಅಂದ ತಕ್ಷಣ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ, ಮೀಟಿಂಗನ್ನು ಮಾಡ್ತಾ ಇದೆ. ಆ ದೃಶ್ಯ ನೋಡ್ತಾ ಇದೆ. ಯಾರದಲೇ ಸ್ಟಾರ್ಟಿಂಗಲ್ಲೂ ಹಿಂದೆ ಆರೋಗ್ಯ ಇಲಾಖೆಯಲ್ಲಿ ಸಭೆ ಆಗ್ತಾ ಇದೆ. ಅಂದರೆ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ಆಗ್ತಾ ಇದೆ. CM ಕೂಡ ಆಗಲೇ ಮಾತನಾಡ್ತಾ ಹೇಳಿದರು, ಆರೋಗ್ಯ ಇಲಾಖೆ ತೆಗೆದುಕೊಳ್ಳುವಂಥ ನಿರ್ಧಾರ ಏನಿದೆ ಅದರ ಮೇಲೆ ನಾವು ನಿರ್ಣಯಗಳನ್ನು ತೆಗೆದುಕೊಳ್ಳೋಣ, ನೋಡೋಣ
ಅದು ಏರ್ಪೋರ್ಟಲ್ಲಿ ಸ್ಕ್ರೀನಿಂಗ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದರೆ ಅದನ್ನು ಕೂಡ ಮಾಡೋಣ. ಅಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬರುವಂಥ ಪ್ರಯಾಣಿಕರು ಯಾರಿದ್ದಾರೆ ಅವರನ್ನು ಸ್ಕ್ರೀನಿಂಗ್ ಒಳಪಡಿಸೋದು, ಅಂದರೆ ಅವರ ಆರೋಗ್ಯ ತಪಾಸಣೆಯನ್ನು ಮಾಡಿ ಒಂದು ವೇಳೆ ಇಂಥದ್ದೇನಾದರೂ ಸಮಸ್ಯೆ ಇದೆ ಅಂತ ಗೊತ್ತಾದರೆ ಅವರನ್ನು ಐಸೋಲೇಟ್ ಮಾಡೋದು, ಇಂಥದ್ದನ್ನು ಮಾಡುವಂಥ ಯೋಚನೆಯನ್ನು ನೋಡೋಣ. ಆರೋಗ್ಯ ಇಲಾಖೆ ಏನು ಸೂಚನೆಯನ್ನು ಕೊಡುತ್ತೋ ಅದರಂತೆ ಮಾಡೋಣ ಅಂತ CM ಕೂಡ ಹೇಳಿದರು. ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ನಡೀತಾ ಇರುವಂಥ ಮೀಟಿಂಗ್ನ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಒಟ್ಟು ದೇಶದಲ್ಲಿ 3 ಕೇಸುಗಳು ಪತ್ತೆಯಾಗಿದೆ, 2 ಕರ್ನಾಟಕದಲ್ಲಿ ಮತ್ತೊಂದು ಗುಜರಾತ್ನಲ್ಲಿ. ಸದ್ಯ ಸಿಕ್ಕಿರುವಂಥ ಡೀಟೇಲು ಕರ್ನಾಟಕದಲ್ಲಿ 2 ಅಂದರೆ 3 ತಿಂಗಳ ಮಗು, ಆ ಮಗು ಗುಣವಾಗಿದೆ, ಚಿಕಿತ್ಸೆ ಪಡೆದು ಡಿಸ್ಚಾರ್ಜು ಕೂಡ ಆಗಿದೆ ಆಸ್ಪತ್ರೆಯಿಂದ. ಇನ್ನೊಂದು 8 ತಿಂಗಳ ಮಗು ಚಿಕಿತ್ಸೆ ನಡೀತಾ ಇದೆ. ಆ ಮಗುವು ಕೂಡ ಅಂತ ಸಿವಿಯರ್ ಆದಂಥ ಲಕ್ಷಣ ಅಥವಾ ತೀರಾ ಗಂಭೀರವಾದಂಥ ಲಕ್ಷಣಗಳಿಲ್ಲ. ಚಿಕಿತ್ಸೆಗೆ ಆ ಮಗು ಸ್ಪಂದಿಸ್ತಾ ಇದೆ ಮತ್ತು ಚಿಕಿತ್ಸೆ ನಡೀತಾ ಇದೆ. ಇನ್ನು ಗುಜರಾತ್ನ ಕೇಸು ಈಗ ತಾನೇ ಅದು ಪತ್ತೆಯಾಗಿರೋದು. ಗುಜರಾತ್ನ ಅಹಮದಾಬಾದ್ನಲ್ಲಿ ಒಂದು ಕೇಸು ಪತ್ತೆಯಾಗಿದೆ. ಒಟ್ಟು 3 ಕೇಸು. ತಜ್ಞ ವೈದ್ಯರು ಹೇಳ್ತಾ ಇರೋದು ಇದೇನು ಹೊಸ ವೈರಸ್ ಅಲ್ಲ, ಇದು HMP ವೈರಸ್ಸು 2001ರಿಂದಲೂ ಕೂಡ ಇದೆ. ಚಳಿಗಾಲದ ಸಮಯದಲ್ಲಿ ಈ ಕೇಸುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಬಟ್ ಈಗ ಚೀನಾದಲ್ಲಿ ಪತ್ತೆಯಾಗ್ತಾ ಇರುವಂಥ ಕೇಸಿಗೂ ಕರ್ನಾಟಕದಲ್ಲಿ ಈಗ ಸಿಕ್ಕಿರುವಂಥ ಈ ಕೇಸಿಗೂ ಅದು ಹೋಲಿಕೆ ಇದೆಯಾ ಗೊತ್ತಿಲ್ಲ. ಕಾರಣ ವೈರಸ್ಸು ಪದೇ ಪದೇ ಮ್ಯೂಟೇಷನ್ ಆಗ್ತಾ ಇರುತ್ತೆ, ವೈರಸ್ ರೂಪಾಂತರ ಆಗ್ತಾ ಇರುತ್ತೆ. ಕೆಲ ರೂಪಾಂತರಗಳೇನಿದ್ದಾವೆ, ವೈರಸ್ನ ಕೆಲ ರೂಪಾಂತರಗಳು ಬಹಳ ಅಪಾಯಕಾರಿ ಇರುತ್ತೆ. ಸೊ ಚೀನಾದಲ್ಲಿ ಅಂಥದ್ದಾಗಿದೆಯಾ ಗೊತ್ತಿಲ್ಲ, ಅದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.